ಹಾಯ್ ಒಲಿದು ಸ್ಯಾಟರ್ಡೆ ಮಿನಿ ವ್ಲಾಗ್. ಇವಾಗಂತೂ 5:45ಗೆಲ್ಲ ಬೆಳಕಾಗ್ಬಿಟ್ಟಿರುತ್ತೆ ಅಲ್ವಾ. ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಶನಿವಾರ ಅಲ್ಲ, ಹಾಗಾಗಿ ಧೂಪ ಹಾಕೋಣ ಅಂತ ಒಂದು ಮಣ್ಣಿನ ಪಾತ್ರೆಗೆ ಪಲಾವ್ ಎಲೆ, ಲವಂಗ, ಬೇವಿನ ಸೊಪ್ಪಿನ ಪುಡಿ, ತುಪ್ಪ, ಕರ್ಪೂರನ ಹಚ್ಕೊಳ್ತಾ ಇದ್ದೀನಿ. ಈ ಥರ ನಾವು ವಾರಕ್ಕೊಂದಿನ ಮಾಡೋದ್ರಿಂದ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ, ಹಾಗೆ ಮನೇಲಿ ಒಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ. ಇನ್ನು ಸುಮಾರು ದಿನದಿಂದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕು ಅನ್ಕೋತಿದ್ದೆ, ಆದರೆ ಟೈಮ್ ಸಿಗ್ತಿರ್ಲಿಲ್ಲ. ನೀವು ಆ ಕೆಲಸ ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತ 1.5 kg ಆಗೋಷ್ಟು ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸ್ವಲ್ಪ ಕೂಡ ನೀರಿನ ಅಂಶ ಇಲ್ದಂಗೆ ಡ್ರೈ ಮಾಡ್ಕೊಳ್ಬೇಕು. ಫ್ಯಾನ್ ಕೆಳಗಡೆ ಇಟ್ಟರೆ ಬೇಗನೆ ಡ್ರೈ ಆಗಿಬಿಡುತ್ತೆ. ಇನ್ನು 1.5 kg ಮಾವಿನಕಾಯಿ ಅಂದರೆ ಈ ಗ್ಲಾಸಲ್ಲಿ 8 ಗ್ಲಾಸಷ್ಟು ಮಾವಿನಕಾಯಿ ಅಂತ ಅರ್ಥ. ನಾವು ಸರಿಯಾದ ಪ್ರಮಾಣದಲ್ಲಿ ಮಸಾಲೆನ ಹಾಕಿ ಉಪ್ಪಿನಕಾಯಿ ರೆಡಿ ಮಾಡ್ಕೊಂಡಿಲ್ಲ ಅಂದರೆ ಅದು ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನು ಗ್ಲಾಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕಡಾಯಿಗೆ ಇವಾಗ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ, 3 ಸ್ಪೂನ್ ಆಗುವಷ್ಟು ಜೀರಿಗೆ, 8 ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡು ಸ್ವಲ್ಪ ಬೆಚ್ಚಗಾಗೋ ಥರ ಹುರ್ಕೊಳ್ತಾ ಇದ್ದೀನಿ. ತೀರಾ ಕಪ್ಪಗೆ ಮಾಡ್ಕೊಂಡ್ಬಿಡಿ, ಅವಾಗ ಕಹಿ ಆಗಿಬಿಡುತ್ತೆ. ಇನ್ನು ಇದನ್ನ ತಣ್ಣಗೆ ಮಾಡಿಬಿಟ್ಟು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ಮಾವಿನಕಾಯಿ ಹಾಕಿ ಅದಕ್ಕೆ 1 ಗ್ಲಾಸಷ್ಟು ಖಾರದ ಪುಡಿ, 1 ಗ್ಲಾಸಷ್ಟು ಕಲ್ಲುಪ್ಪಿನ ಪುಡಿ, 1 ಗ್ಲಾಸ್ ಜೀರಿಗೆ, ಮೆಂತ್ಯ, ಸಾಸಿವೆ ಪುಡಿ ಹಾಗೆ ಎಣ್ಣೆ ಸೇರಿಸಿ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಿಂಗಾಣಿ ಜಾಡಿಲೋ ಅಥವಾ ಪ್ಲಾಸ್ಟಿಕ್ ಜಾರಲ್ಲೋ ಹಾಕಿ 2 ದಿನ ಇಟ್ಬಿಟ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಒಂದು ವರ್ಷ ಪೂರ್ತಿ ನಾವು ಇಟ್ಕೊಂಡು ತಿನ್ಬೋದು, ಕೆಡಲ್ಲ. ಟ್ರೈ ಮಾಡಿ ನೋಡಿ.